ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಪವರ್ಫುಲ್ ಮಂತ್ರವನ್ನು ತಂದಿದ್ದೇನೆ. ಇದು ಉದ್ಯೋಗ ಬೇಕು ಅಂತ ಕನಸನ್ನು ಕಟ್ಕೊಂಡವರಿಗೆ ಮಾತ್ರ. ನೀವು ಈ ಒಂದು ಮಂತ್ರವನ್ನು ಜಪಿಸಿ ವೀಕ್ಷಕರೇ, ಖಂಡಿತವಾಗಿಯೂ ನೀವು ಅಂದುಕೊಂಡ ಕೆಲಸ ನಿಮ್ಮದಾಗತ್ತೆ. ನೀವು ಯಾವ ರೀತಿಯ ಉದ್ಯೋಗ ನಿಮಗೆ ಬೇಕು ಅಂದ್ಕೊಂಡಿದ್ದೀರಿ ಅದು ನಿಮ್ಮದಾಗತ್ತೆ. ಹೌದು ವೀಕ್ಷಕರೇ, ನಿಮಗೊಂದು ವಿನಂತಿ. ಈ ಮಂತ್ರವನ್ನು ಕೇವಲ 3 ದಿನ ಅಷ್ಟೇ 5 ಬಾರಿ ಈ ಮಂತ್ರವನ್ನು ಜಪ ಮಾಡಿದರೆ ಸಾಕು. ನೀವು ಅಂದ್ಕೊಂಡ ಕೆಲಸ ನಿಮ್ಮದಾಗತ್ತೆ. ಹಾಗಾದರೆ ಆ ಮಂತ್ರ ಯಾವುದು, ಅದನ್ನು ಯಾವಾಗ ಜಪ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಅದರ ಮೊದಲು ನಮ್ಮ ಧನಾಕರ್ಷಣ ಯೂಟ್ಯೂಬ್ ಚಾನಲನ್ನು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ನಿಮಗೆ ಅದ್ಭುತವಾಗಿರುವಂತಹ ಬೀಜ ಮಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ. ಉದ್ಯೋಗ ಇಲ್ಲದೆ ಇರುವಂತಹ ನಿರುದ್ಯೋಗಿಗಳು ಉದ್ಯೋಗಗಳಿಗೋಸ್ಕರ ಎಷ್ಟು ಪ್ರಯತ್ನವನ್ನು ಮಾಡಿ ವಿಫಲವಾಗಿರುವಂಥವರು, ಉದ್ಯೋಗ ಬಂದು ಆ ಉದ್ಯೋಗವನ್ನು ಕಳೆದುಕೊಂಡಿರುವವರು ಈಗ ನಾನು ಹೇಳಿಕೊಡುವಂತಹ ಮಹಾಶಕ್ತಿವಂತವಾದ ಹನುಮಾನ್ ಮಂತ್ರವನ್ನು ಬರೀ 3 ದಿನ ಜಪ ಮಾಡಬೇಕು. ಆ ಜಪ ಪೂರ್ತಿ ಆಗುವ ಒಳಗಡೆ ನೀವು ಬಯಸಿರತಕ್ಕಂತಹ ಉದ್ಯೋಗ ಖಂಡಿತವಾಗಿಯೂ ಸಿಗುತ್ತೆ. ಹೌದು ವೀಕ್ಷಕರೇ, ಇದು ಸತ್ಯ. ಈ ಮಂತ್ರವನ್ನು ಉದ್ಯೋಗ ಬೇಕು ಅಂತ ಪ್ರಯತ್ನ ಮಾಡುತ್ತಿರುವವರು, ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂದ್ಕೊಂಡವರು, ವ್ಯಾಪಾರದಲ್ಲಿ ಒಳ್ಳೆ ರೀತಿಯ ಲಾಭ ಬರಬೇಕು ಅಂದ್ಕೊಂಡವರು, ಮಾಡ್ತಾ ಇರತಕ್ಕಂತಹ ಎಲ್ಲ ಕೆಲಸಗಳು, ನಾವು ಯಾವುದೇ ಕೆಲಸ ಪ್ರಾರಂಭ ಮಾಡಿದರೂ ಆ ಕೆಲಸದಲ್ಲಿ ನಮಗೆ ಅದ್ಭುತವಾದ ಫಲ ಸಿಗಬೇಕಾದ್ರೆ ಖಂಡಿತವಾಗಿಯೂ ಈ ಮಂತ್ರವನ್ನು 3 ದಿವಸ ಜಪ ಮಾಡಬೇಕು. ಈ ಮಂತ್ರ ಪರಾಶರ ಸಂಹಿತ ಎನ್ನುವಂತಹ ಗ್ರಂಥದಲ್ಲಿ ಇರುವಂತಹ ಮಂತ್ರ. ವೇದವ್ಯಾಸ ಮಹರ್ಷಿಗಳ ತಂದೆಯಾಗಿರತಕ್ಕಂತಹ ಪರಾಶರ ಮಹರ್ಷಿ ಕೊಟ್ಟಿರತಕ್ಕಂತಹ ಮಂತ್ರವೇ ಈ ಮಹಾಶಕ್ತಿಯಾಗಿರುವಂತಹ ಹನುಮಾನ್ ಮಂತ್ರ. ಎಷ್ಟೋ ಜೀವನವನ್ನು ಕಾಪಾಡಿರುವಂತಹ ಮಂತ್ರ. ಈ ಮಂತ್ರವನ್ನು ಮಾಡಿ ಹಲವಾರು ಜನ ಒಳ್ಳೆಯ ಫಲಗಳನ್ನು ಪಡೆದಿದ್ದಾರೆ. ನೀವು ಸಹ ಒಂದು ಸಲ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಆ ಹನುಮಂತರಾಯನ ಅನುಗ್ರಹದಿಂದ ನಿಮ್ಮ ಆಸೆ ಏನಿದೆಯೋ ಅದು ಖಂಡಿತವಾಗಿಯೂ ನೆರವೇರುತ್ತೆ. ಈ ಮಂತ್ರವನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅಂದರೆ, ಇದನ್ನು ಯಾವ ದಿನ ಬೇಕಾದರೂ ಪ್ರಾರಂಭ ಮಾಡಬಹುದು. ಆದರೆ ಶನಿವಾರದಿಂದ ಪ್ರಾರಂಭ ಮಾಡಿದರೆ ತುಂಬ ಒಳ್ಳೆಯದು. ಅದು ಪ್ರಾತಃ ಕಾಲದಲ್ಲಿ ನೀವು ಮಾಡಬೇಕು. ಅಂದರೆ ನೀವು ಯಾವ ದಿನ ಬೇಕಾದರೂ ಇದನ್ನು ಪ್ರಾರಂಭ ಮಾಡಬಹುದು. ಆದರೆ ಇದನ್ನು ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಮಾಡಬೇಕಾಗತ್ತೆ. ಇದಕ್ಕೆ ನೀವು ಸ್ನಾನ ಮಾಡುವಂತಹ ಅಗತ್ಯವಿಲ್ಲ. ಇದಕ್ಕೆ ನೀವು ಬೆಳಿಗ್ಗೆ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಈ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರವನ್ನು ಜಪಿಸಿದ ನಂತರ ನೀವು ಆಂಜನೇಯ ಸ್ವಾಮಿಯನ್ನು ನೆನೆಸಿಕೊಂಡು ನಿಮ್ಮ ಕೆಲಸ ಏನು ಆಗಬೇಕು ಅದನ್ನು ದೇವರಲ್ಲಿ ಹೇಳ್ಕೋಬೇಕು. ಹಾಗೆ 1-2 ನಿಮಿಷ ನಿಮ್ಮ ಕೆಲಸ ಏನು ಆಗಬೇಕಿದೆ ಅದನ್ನು ಕಲ್ಪನೆ ಮಾಡ್ಕೋಬೇಕು. ನಿಮ್ಮ ಕೆಲಸ ಆದ ರೀತಿಯ ಬಳಿಕ ನೀವು ಹೇಗೆ ಇರ್ತೀರಿ ಅದನ್ನು ನೀವು ಕಲ್ಪನೆ ಮಾಡ್ಕೋಬೇಕು. ಈ ಮಂತ್ರವನ್ನು ಎಷ್ಟು ಸಲ ಜಪ ಮಾಡಬೇಕು, ಇದನ್ನು ನೀವು 5 ಬಾರಿ ಜಪ ಮಾಡಬೇಕು. ಅಂದರೆ 3 ದಿನ ನೀವು 5 ಬಾರಿ ಇದನ್ನು ಜಪ ಮಾಡಬೇಕು. ಯಾವ ದಿನ ಈ ಮಂತ್ರವನ್ನು ಜಪ ಮಾಡಲು ಶುರು ಮಾಡ್ತೀರೋ ಆ ದಿನದಿಂದ ನೀವು ಕಂಟಿನ್ಯೂಸ್ ಆಗಿ 3 ದಿನ ಬಿಡದೆ ಈ ಮಂತ್ರವನ್ನು 5 ಬಾರಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪ ಮಾಡಬೇಕು. ಅಂದರೆ ಫ್ರೆಂಡ್ಸ್, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನೀವು ಶನಿವಾರ ಶುರು ಮಾಡಿದರೆ ಶನಿವಾರ, ಆದಿತ್ಯವಾರ, ಸೋಮವಾರ ನೀವು 3 ದಿನ ಕಂಟಿನ್ಯೂಸ್ ಆಗಿ ಜಪ ಮಾಡಬೇಕು. ಇದನ್ನು 5 ಬಾರಿಯಾಗಿ ಜಪ ಮಾಡಬೇಕು. ಈಗ ಶನಿವಾರ ಬೆಳಿಗ್ಗೆ ನೀವು ಶುರು ಮಾಡಿದರೆ ಶನಿವಾರ 5 ಬಾರಿ ಇದನ್ನು ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಇದನ್ನು 5 ಬಾರಿ ಜಪ ಮಾಡಬೇಕು. ಮತ್ತು ಆದಿತ್ಯವಾರ ಬೆಳಿಗ್ಗೆ ಜಪ ಮಾಡಬೇಕು 5 ಬಾರಿ, ಮತ್ತು ಸೋಮವಾರ ಬೆಳಿಗ್ಗೆ 5 ಬಾರಿ ಜಪ ಮಾಡಬೇಕು. ಈ ರೀತಿಯಾಗಿ ನೀವು ಇದನ್ನು ಜಪ ಮಾಡಿದ್ದೇ ಆದರೆ ನಿಮಗೆ ಖಂಡಿತವಾಗಿಯೂ ನೀವು ಎನಿಸಿದ್ದ ಉದ್ಯೋಗ ನಿಮ್ಮದಾಗತ್ತೆ. ಹಾಗಾದರೆ ಆ ಮಂತ್ರ ಯಾವುದು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಸಾಧ್ಯ ಸಾಧಕಂ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ ರಾಮಧೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧನ ಪ್ರಭೋ.
ಓಂ ಹರಿಮರ್ಕಟಮರ್ಕಟಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವ ಕಿಂ ವದ, ರಾಮಧೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧನ ಪ್ರಭೋ. ಓಂ ಹರಿಮರ್ಕಟಮರ್ಕಟಾಯ ನಮಃ. ಇದನ್ನು ನೀವು ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಇದನ್ನು ಬಾಯ್ಬಿಟ್ಟು ಹೇಳ್ಬೋದು.